ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಎಲ್ಲ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಬಿ.ವಿ. ರಾಜಶೇಖರ ಗೌಡ್ರು ಆಗಮಿಸಿದ್ರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿ.ಎಸ್. ರಾಜಶೇಖರ್ ಅವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮುನಿಗಂಗಯ್ಯ ಅವರು ಎಲ್ಲಾ ಸದಸ್ಯರಿಗೂ ನೆನಪಿನ ಕಾಣಿಕೆಗಳನ್ನ ನೀಡುವುದರ ಮೂಲಕ ಗೌರವ ಸಮರ್ಪಣೆಯನ್ನ ಮಾಡಿ ಬೀಳ್ಕೊಡುಗೆಯನ್ನ ಕೊಟ್ಟರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದು ಎಲ್ಲಾ ಸದಸ್ಯರಿಗೂ ಗೌರವ ಸಮರ್ಪಣೆ ಮಾಡಿ ಬೀಳ್ಕೊಡುಗೆಯನ್ನ ಕೊಟ್ಟರು. ಇನ್ನು ಈ ಒಂದು ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಟಿ.ಎಸ್. ರಾಜಶೇಖರ್ ಅವರು ಮಾತನಾಡ್ತಾ, ಹಲವಾರು ವರ್ಷಗಳಿಂದ ತಾವರೆಕೆರೆ ಗ್ರಾಮ ಪಂಚಾಯತ್ ಬಿ.ಎನ್. ಬಚ್ಚೇಗೌಡರ ಬೆಂಬಲಿತರ ಪಾಲಾಗುತ್ತಿದೆ. 16ಕ್ಕೆ 16 ಸದಸ್ಯರು ಕೂಡ ಇಲ್ಲಿ ಕಾಂಗ್ರೆಸ್ ಬೆಂಬಲಿತರು ಆಯ್ಕೆಯಾಗುವುದರ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ರು. ಎಲ್ಲಾ ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನ ಸಮರ್ಪಕವಾಗಿ ಒದಗಿಸಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ 16ಕ್ಕೆ 16 ಸದಸ್ಯರು ಶರತ್ ಬಚ್ಚೇಗೌಡರ ಬೆಂಬಲಿಗರು ಆಯ್ಕೆಯಾಗುವ ವಿಶ್ವಾಸವಿದೆ ಅಂತ ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್ ಅವರು ಮಾತನಾಡ್ತಾ, ಬಿ.ಎನ್. ಬಚ್ಚೇಗೌಡರು, ಶಾಸಕ ಶರತ್ ಬಚ್ಚೇಗೌಡರು, ಟಿ.ಎಸ್. ರಾಜಶೇಖರ್ ಅವರು ಹಾಗೂ ಕಾಳಪ್ನಹಳ್ಳಿ ಗ್ರಾಮದ ಭೂ ಮಂಜೂರಾತಿ ಸಮಿತಿ ಸದಸ್ಯರಾದ ನಾರಾಯಣ ಸ್ವಾಮಿ ಅವರ ಆಶೀರ್ವಾದದಿಂದ 10 ತಿಂಗಳು ಅಧ್ಯಕ್ಷಳಾಗಿ ಕೆಲಸ ಮಾಡುವ ಒಂದು ಅವಕಾಶ ಸಿಕ್ಕಿತು. ಪಕ್ಷಾತೀತವಾಗಿ ಎಲ್ಲಾ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಿದ್ದು, ಮುಂದಿನ ದಿನಗಳಲ್ಲೂ ಸಹ ಆಯ್ಕೆಯಾಗುವ ಸದಸ್ಯರು ಇದೇ ರೀತಿ ಕೆಲಸ ಮಾಡುವ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿ ಅಂತ ತಿಳಿಸಿದ್ರು. ಇವತ್ತು ತಾವರೆಕೆರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 2026ನೇ ಸಾಲಿನ ಅವಧಿ ಇವತ್ತು ಮುಕ್ತಾಯಗೊಂಡಿದೆ. ಇವತ್ತು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇಂದಿನಿಂದಲೂ ಬಚ್ಚೇಗೌಡರ ಒಂದು ಅನುಯಾಯಿಗಳಾಗಿ ಈಗ ಕಾಂಗ್ರೆಸ್ ಪಕ್ಷದ ಎಲ್ಲ ಒಬ್ಬ ಮೆಂಬರ್ಸ್ ಆಗಿ 25 ವರ್ಷದಿಂದ ನಾವು ಇಲ್ಲಿ ಸೇವೆ ಮಾಡಿರ್ತೀವಿ. ಬಚ್ಚೇಗೌಡರ ಮತ್ತು ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಿಂದ ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ 16ಕ್ಕೆ 16 ಕಾಂಗ್ರೆಸ್ ಅಭ್ಯರ್ಥಿಗಳು ಲಾಸ್ಟ್ 25 ಇಸ್ವಿಯಲ್ಲಿ ಗೆದ್ದಿದ್ವಿ. ಮುಂದೇನು ಅದೇ ರೀತಿ 16ಕ್ಕೆ 16 ಕಾಂಗ್ರೆಸ್ ಅಭ್ಯರ್ಥಿಗಳು ನಾವು ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ಏನೇ ಇರೋದು ಒಂದು ಮೂಲಭೂತ ಸೌಕರ್ಯಗಳಿಂದ ಚರಂಡಿ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ದೀಪ ಇರ್ಬೋದು, ಖಾತೆ ಮಾಡಿಕೊಡ್ಬೋದು, ಬಡವರಿಗೊಂದು ಮನೆ ಕೊಡೋದಿರ್ಬೋದು, ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡರ ಮಾರ್ಗದರ್ಶನ ಇಡೀ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯವರು ಕಾಯ ಮಂಚ ವಾಸದಿಂದ ಎಲ್ರಿಗೂ ಅವರು ಎಲ್ಲ ಪ್ರತಿಯೊಬ್ಬರು ಯಾವುದೇ ರೀತಿಯ ಒಂದು ತಾರತಮ್ಯ ಇಲ್ಲದೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಯಾವುದೇ ಹಳ್ಳಿಗೆ ಹೋದ್ರು ಇವತ್ತು ಒಬ್ಬ ದಲಿತ ಮಹಿಳೆ ಇವತ್ತು ಅಧ್ಯಕ್ಷರಾಗಿ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇರೋದು. ಇವಾಗ ಪ್ರೆಸೆಂಟ್ ಇದ್ದಾರೆ ಹುಡುಗಿ ಆಯಮ್ಮನು ಸಹ ಇಡೀ ಪಂಚಾಯತಿಯಲ್ಲಿ ಮಾದರಿಯಾಗಿ ಕೆಲಸ ಮಾಡಿದ್ದಾರೆ. ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಎಲ್ಲಾನು ಅದೇ ರೀತಿ ಕೆಲಸ ಮಾಡ್ಕೊಂಡು ಇವತ್ತು ಈ ಪಂಚಾಯತಿನ ಮಾದರಿ ಪಂಚಾಯತಿಯಾಗಿ ಒಂದು ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. 2021ರಿಂದ 2026ನೇ ಸಾಲಿನ ನಾವು 5 ವರ್ಷ ಏನು ಸದಸ್ಯರಾಗಿದ್ರಿ, ಈ 10 ತಿಂಗಳಿನಿಂದ ನಾವು ಅಧ್ಯಕ್ಷರಾಗಿದ್ರಿ. ಈ ಅಧ್ಯಕ್ಷರಾಗೋದಕ್ಕೆ ಕಾರಣ ಬಚ್ಚೇಗೌಡರು, ಸನ್ಮಾನ್ಯ ಶ್ರೀ ಬಚ್ಚೇಗೌಡರು ಮತ್ತು ಶಾಸಕರಾದ ನಮ್ಮ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರು ಮತ್ತೆ ನಮ್ಮ ಕಾಳಪ್ನಹಳ್ಳಿ ಹಿರಿಯ ಮುಖಂಡರಾದ ಭೂ ಮಂಜೂರಾತಿ ಸದಸ್ಯರು ಹಾಗೂ ಹಿರಿಯ ಮುಖಂಡರವರು ನಾರಾಯಣಸ್ವಾಮಿ ಅಂಕಲ್ ಅವರು ಮತ್ತೆ ಟಿ.ಎಸ್. ರಾಜಶೇಖರ್ ಅಣ್ಣವರ ಆದೇಶದ ಮೇಲೆಗೆ ನಮ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟರು. ಇವತ್ತಿಗೆ ಈ ತಿಂಗಳು 22 ಬಂದ್ರೆ 10 ತಿಂಗಳಾಗುತ್ತೆ. ಈ 10 ತಿಂಗಳ ಅವಧಿಯಲ್ಲಿ ನಾವು ತುಂಬಾ ಕೆಲಸಗಳು ಮಾಡಿದೀವಿ. ಮತ್ತೆ ಜನಗಳಿಗೆ ಏನು ನಮ್ಮ ಪಂಚಾಯತಿ ಕಡೆಯಿಂದ ಏನ್ ಸಿಗ್ಬೇಕು, ಮೂಲಭೂತ ಸೌಕರ್ಯ, ಕುಡಿಯ ನೀರು ವ್ಯವಸ್ಥೆ ಆಗಬಹುದು, ಬೀದಿ ದೀಪಗಳ ಆಗಿರ್ಬೋದು, ಮತ್ತೆ ಸಿ ರಸ್ತೆಗಳಾಗಿರ್ಬೋದು, ಮತ್ತೆ 25% ಏನು ಅನುದಾನ ಇದೆ SC STಗೆ ಅದನ್ನ ತಲುಪಿಸಿದೀವಿ. 5% ಹ್ಯಾಂಡಿಕ್ರಾಫ್ಟ್ಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿದೀವಿ. 2% ಸ್ಪೋರ್ಟ್ಸ್ ಐಟಮ್, ಮತ್ತೆ ನಮ್ಮ ನರೇಗಾ ಯೋಜನೆಯಲ್ಲಿ ನಮ್ಮ ಹೊಲ ನಮ್ಮ ದಾರಿ ಅಂತ ಕೆಲಸ ಮಾಡಿದೀವಿ. ಮತ್ತೆ ನಮ್ಮ ಕಾಳಪ್ನಹಳ್ಳಿ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಆಗಿದೆ. ನಾವು ಸದಸ್ಯರಾಗಿದ್ದಾಗೂ ಕೆಲಸ ಮಾಡಿದೀವಿ. ಮತ್ತೆ ಅಧ್ಯಕ್ಷ ಆದ್ಮೇಲೆನೂ ತುಂಬಾ ಕೆಲಸಗಳು ಮಾಡಿದೀವಿ. ಅಂದ್ರೆ ಅಧ್ಯಕ್ಷ ಆದ ಕಾಲಾವಕಾಶ ಕಡಿಮೆ ಇತ್ತು, ಆದ್ರೂ ನಾವು ಹೆಚ್ಚಿನ ಹೆಮ್ಮೆಯಿಂದ ಕೆಲಸ ಮಾಡಿದೀವಿ. ನಮ್ಮ ಕಾಳಪ್ನಹಳ್ಳಿ ಗ್ರಾಮದಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ರು. ಅವರೊಂದು ಕೊಟ್ಟ ಒಂದು ಭಿಕ್ಷೆ, ಅದು ನಾವು ಮತ ಬಾಂಧವರಿಗೆ ಹೇಳ್ತೀನಿ, ಅವ್ರು ಕೊಟ್ಟ ಒಂದು ಭಿಕ್ಷೆಯಿಂದ ನಾವು ಇಷ್ಟೊಂದು ಅವ್ರ ಜನ ಸೇವೆ ಮಾಡಿದೀವಿ. ನಾವು ಅದು ನಮ್ಗೆ ತೃಪ್ತಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲೂ ನಮ್ಮ ಪಂಚಾಯತಿಯಲ್ಲಿ 16 ಇವಾಗ ಪ್ರೆಸೆಂಟ್ ಇದೆ. ಈ 5 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ನಮ್ಮ 16 ಪಂಚಾಯತಿ ಬರ್ಬೇಕು. ಕೆಲಸಗಳು ಚೆನ್ನಾಗ್ ಆಗ್ತೈತೆ. ನಮ್ಮ ನಂದಗುಡಿ ಹೋಬಳಿಯಲ್ಲಿ ನಮ್ಮ ತಾವರೆಕೆರೆ ಪಂಚಾಯತಿ ಮಾದರಿ ಪಂಚಾಯತ್ ಆಗಿದೆ, ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಮತ್ತೆ ನಾವು ಡಿಸೆಂಬರ್ 1ನೇ ತಾರೀಕು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ತಗೊಂಡಿದೀವಿ. ನಾವು ವಿಧಾನಸೌಧಕ್ಕೆ ಹೋಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್
ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಕೈಯಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ತುಂಬಾ ಖುಷಿ ಆಯ್ತು. ಮತ್ತೆ ಗಾಂಧಿ ಗ್ರಾಮ ಪುರಸ್ಕಾರ ಬೆಳಗಾವಿ ತಂಡ ಏನ್ ಬಂದಿದ್ರು ಅವರು ಎಲ್ಲ ನಮ್ಮ ಶಬಾಸ್ಗಿರಿ ಹೇಳಿ ಹೋಗಿದ್ದಾರೆ. ಅದೆಲ್ಲ ನಮ್ಗೆ ಖುಷಿ ಆಗಿದೆ. ಮತ್ತೆ ಆಗಿರ್ಬೋದು, ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಆಗಿರುವಂತ ಎಲ್ಲಾ ಗ್ರಾಮಗಳಲ್ಲೂ ಸ್ಮಶಾನ ಸರ್ವೆ ಮಾಡಿ ಎಲ್ಲ ಕಲ್ಲುಗಳು ಹಾಕಿದೀವಿ. ಸ್ಮಶಾನ ಯಾರಿಗೂ ಹೋಗ್ಬಾರ್ದು, ಒತ್ತುವರಿ ಮಾಡ್ಕೊಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಸ್ಮಶಾನ ಅದನ್ನ ಕಾರ್ಯವಾಗಿ ತಂದಿದೀವಿ. ಕಲ್ಲುಗಳು ಹಾಕ್ಸ್ಕೊಟ್ಟಿದ್ವಿ ಸ್ಮಶಾನ ಎಲ್ಲರಿಗೂ ಉಳ್ಕೊಡ್ಲಿ ಅಂತ. ಮತ್ತೆ ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿದಿರ್ವಿ ಕಾಳಕ್ನಳ್ಳಿ ಗ್ರಾಮದಲ್ಲಿ. ಈ ಎಲ್ಲಾ ಸಹಕಾರ ನಮ್ಮ ರಾಜಶೇಖರ್ ಅಣ್ಣವ್ರದ್ದು ಮತ್ತೆ ಶರತ್ ಬಚ್ಚೇಗೌಡನವರು ಅವರವ್ರದ್ದು ಮತ್ತೆ ಶೇಖರ್ ಗೌಡ್ರು ಸರ್ ಬಂದಿದ್ರಲ್ಲ, ಅವ್ರ ಆದೇಶದ ಮೇಲೆ ನಾವು ಅಧ್ಯಕ್ಷ ಸ್ಥಾನ ತಗೊಂಡು ನಮ್ಗೆ ತೃಪ್ತಿ ಕೊಟ್ಟಿದೆ. ಈ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಸದಸ್ಯ ಸ್ಥಾನ ಆಗಿರ್ಬೋದು, ಎಲ್ಲ ನಮ್ಗೆ ತೃಪ್ತಿ ಕೊಟ್ಟಿದೆ. ಎಲ್ಲರಿಗೂ ವಂದಿಸ್ತೀನಿ. ಮತ್ತೆ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿ ಎಲ್ಲ ಮಾಜಿ ಅಧ್ಯಕ್ಷರುಗಳು ಹಾಗೂ ಹಾಲಿ ಸದಸ್ಯರು ಅಂತ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅವ್ರಿಗೆ. ಮತ್ತೆ ಇದಕ್ಕೆಲ್ಲ ಬೆಂಬಲ ಅಂದ್ರೆ ನಮ್ PDO ಸರ್ ಮುನಿಗಂಗಯ್ಯ ಸರ್ ಯಾವುದೇ ಕೆಲಸ ಕೊಟ್ರು ಆಗಲ್ಲ ಅಂತ ಒಂದು ಮಾತು ಹೇಳ್ತಾ ಇರ್ಲಿಲ್ಲ. ಎಲ್ಲಾ ರೀತಿನೂ ಸಹಕಾರ ಕೊಟ್ಟಿದ್ದಾರೆ ನಮ್ಗೆ. ಇದೇ ರೀತಿ ನಮ್ಮ ಪಂಚಾಯತಿ ಮುಂದುವರ್ಕೊಂಡು ಹೋಗ್ಲಿ. ಇವಾಗ ಎಲ್ಲದರಲ್ಲೂ ನಂಬರ್ 1 ಇದೆ. ಮುಂದಿನ ದಿನಗಳಲ್ಲೂ ಹೆಚ್ಚಿನ ಸಹಕಾರ ಕೊಡ್ಲಿ ನಮ್ PDO ಸರ್ ಆಗಿರ್ಬೋದು, ನಮ್ಮ ಮೆಂಬರ್ಗಳು, ಮುಂದೆ ಬರೋ ಚುನಾಯಿತ ಪ್ರತಿನಿಧಿಗಳು ಕೆಲಸಗಳು ಮಾಡ್ಕೊಂಡು ಹೋಗ್ಲಿ. ಜನಗಳ ಸೇವೆನೇ ಜನಾರ್ದ ಸೇವೆ ಅನ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಲಿ ಮುಂದೆ ಬರೋ ಮೆಂಬರ್ಗಳು ಅಂತ ಕೇಳ್ಕೊಂತ ಇದೆ.